ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೈತರಿಗೆ ನ್ಯಾಯ ಒದಗಿಸಿ ರೈತ ಮುಖಂಡರ ಮನವಿ. ರೈತರು ಬರದಿಂದ ಕಂಗೆಟ್ಟಿದ್ದು, ಅವರು ಬೆಳೆ ವಿಮೆ ಮಾಡಿಸಿದ್ದನ್ನು ಅಧಿಕಾರಿಗಳು ಮತ್ತು ಬೆಳೆ ವಿಮೆ ಕಂಪನಿಗಳು ಸರಿಯಾದ ಪ್ರಾಮಾಣಿಕವಾಗಿ ದಾಖಲಿಸದ ಹಿನ್ನೆಲೆಯಲ್ಲಿ ರೈತರಿಗೆ ಸಕಾಲದಲ್ಲಿ ನ್ಯಾಯ ಒದಗಿಸಲಾಗುತ್ತಿಲ್ಲ ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಸಂಚಾಲಕ ಉಗ್ರಾಣಂಪಲ್ಲಿ ನರಸಿಂಹಾರೆಡ್ಡಿ ಬೇಸರ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ಜಂಟಿ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ಬೇಳೆ ಕಟಾವು ಪ್ರಯೋಗಗಳ ಬಗ್ಗೆ ಮಾಹಿತಿ ಸಂಗ್ರಹ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಬೆಳೆ ವಿಮೆಯನ್ನು ರೈತರಿಂದ ಕಟ್ಟಿಸಿಕೊಳ್ಳುವ ವೇಳೆ ನಮೂದಿಸಿದ ಬೆಳೆಯ ಬದಲು ಬೇರೆ ಬೆಳೆಯನ್ನು ಅದಲು ಬದಲು ಮಾಡಿರುವುದು, ಕೆಲವೆಡೆ ಅಧಿಕಾರಿಗಳ ಬೆಳೆ ನಷ್ಟ ಸಮೀಕ್ಷೆಯನ್ನು ಕಾಟಾಚಾರವೆಂಬಂತೆ ಮಾಡಿ ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುವುದು ಸೇರಿದಂತೆ ಹಲವು ವಿಷಯಗಳು ಬೆಳಕಿಗೆ ಬಂದಿದ್ದವು. ಅದರ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರು ನಷ್ಟ ಹಾಗೂ ನೈಜ ಮಾಹಿತಿಗಾಗಿ ಬೆಳೆ ನಷ್ಟದ ಮಾಹಿತಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಮಾಹಿತಿ ಪಡೆಯಲು ಸಮಿತಿಯನ್ನು ರಚಿಸಿದ್ದು, ಅದರಂತೆ ಜಂಟಿ ಕೃಷಿ ನಿರ್ದೇಶಕಿ ಜಾವಿದ್ ನಸೀಮಾ ಖಾನಂ ರವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಅಧಿಕಾರಿಗಳು ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಖರವಾಗಿ ಬೆಳೆ ಸಮೀಕ್ಷೆ ಮಾಡಬೇಕು. ನಿಖರ ಬೆಳೆ ಸಮೀಕ್ಷೆಯಿಂದ ಸರ್ಕಾರದ ಸೌಲಭ್ಯಗಳನ್ನು ಅವರು ರೈತರಿಗೆ ನೀಡಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಬೆಳೆ ಸಮೀಕ್ಷೆಯಲ್ಲಿ ಅಗತ್ಯ ಸಹಕಾರ ನೀಡಬೇಕು. ಬೆಳೆ ಸಮೀಕ್ಷೆ ಮಾಡುವುದರಿಂದ ಬೆಳೆ ನಷ್ಟ ಪರಿಹಾರ ನೀಡಲು ಸಹಕಾರಿಯಾಗುತ್ತದೆ. ಅಧಿಕಾರಿಗಳು ಕ್ಷೇತ್ರಕ್ಕೆ ಹೋಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಬೆಳೆ ಸಮೀಕ್ಷೆಗೆ ಹೋದ ಕೆಲವು ಬೆಳೆ ಕಟಾವು ಆಗಿರುತ್ತದೆ, ಕೆಲವು ಸಂದರ್ಭದಲ್ಲಿ ಬಿತ್ತನೆಯೇ ಆಗಿರುವುದಿಲ್ಲ. ಇದರಿಂದ ಕೆಲವು ರೈತರ ಬೆಳೆ ಸಮೀಕ್ಷೆಯಿಂದ ಹೊರಗೆ ಉಳಿಯುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕ್ಷೇತ್ರಕ್ಕೆ ಭೇಟಿ ನೀಡಿ ವೈಜ್ಞಾನಿಕವಾಗಿ ಬೆಳೆ ಸಮೀಕ್ಷೆ ಮಾಡಿ ಎಂದು ಅವರು ಸೂಚಿಸಿದರು. ಕೆಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ರೈತರಿಗೆ ಬೆಳೆ ವಿಮೆ ಬಂದಿರುವುದಿಲ್ಲ, ಏಕೆ ಬಂದಿರುವುದಿಲ್ಲ ಎಂಬುದರ ತನಿಖೆ ಮಾಡಿ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಗೋವಿಂದ ರೆಡ್ಡಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒಗಳು ಸರಿಯಾಗಿ ಸಮೀಕ್ಷೆ ನಡೆಸದೆ ಅವರ ಸಹಾಯಕರನ್ನು ಜಮೀನುಗಳಿಗೆ ಕಳುಹಿಸಿ ಸಮೀಕ್ಷೆ ಮಾಡಿಸಿದ್ದಾರೆ. ಪಿಡಿಒಗಳು, ಕೃಷಿ ಅಧಿಕಾರಿಗಳು, ವಿಮೆ ಪ್ರತಿನಿಧಿಗಳು ಸ್ಥಳ ಪರಿಶೀಲನೆ ಮಾಡಿ ಸಮೀಕ್ಷೆ ನಡೆಸದೆ ವರದಿ ತಯಾರಿಸಿದ್ದಾರೆ. ಇದರಿಂದ ಬೆಳೆ ನಷ್ಟ ಪರಿಹಾರ ರೈತರ ಕೈ ಸೇರುತ್ತಿಲ್ಲ ಎಂದು ದೂರಿದರು. ಹಾಗಾಗಿ ಬೆಳೆ ನಷ್ಟ ಸಮೀಕ್ಷೆಯಲ್ಲಿ ಲೋಪ ಎಸಗಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ರೈತರ ಜೀವನಗಳೊಂದಿಗೆ ಆಟವಾಡುವ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿಯಾಗಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ, ತಾಲೂಕು ಪಂಚಾಯಿತಿ ಇಒ ರಮೇಶ್, ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮಿ, ಗುಡಿಬಂಡೆ ಕೃಷಿ ನಿರ್ದೇಶಕ ಆದಿನಾರಾಯಣ ಸೇರಿದಂತೆ ಹಲವರು ಇದ್ದರು. ಬ್ಯೂರೋ ರಿಪೋರ್ಟ್ ರಾನಗೋಪಾಲ ರೆಡ್ಡಿ, ಟಿವಿ 9 ಕನ್ನಡ ನ್ಯೂಸ್, ಬಾಗೇಪಲ್ಲಿ. ತಾಲೂಕಲ್ಲಿ ಸರಿಯಾದ ಬೆಲೆ ವಿಮೆ ಆಗಿಲ್ಲ ಅಂತ ಅಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದಕ್ಕೆ ಜಿಲ್ಲಾಧಿಕಾರಿಗಳ ಹೋಗಿ ಮತ್ತೆ ಒಂದು ಕಮಿಟಿ ಮಾಡಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಸೇರಿಸಿ ಕಮಿಟಿ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆಯವರು ಮತ್ತು ಕೃಷಿ ಇಲಾಖೆಯವರು ಮತ್ತು ಇವರ PDO ಎಲ್ಲರೂ ಸೇರಿ ಒಂದು ಕಮಿಟಿ ಮಾಡಿ, ವಿಶೇಷ ಕಮಿಟಿ ಮಾಡಿ ತಂಡವನ್ನು ರೈತರಿಗೆ ಇಲ್ಲಿ ನಮ್ಮ ಅದರಂತೆ ಬಾಗೇಪಲ್ಲಿಗೆ ಬಂದಿದ್ದಾರೆ. ಬಾಗೇಪಲ್ಲಿಗೆ ಬಂದು ಎಲ್ಲ ಪಂಚಾಯತಿಗೆ 3 ರೈತರನ್ನು ಕರ್ಕೊಂಡು ಬಂದು ಇಲ್ಲಿ ಡಿಸ್ಪ್ಲೇ ಡೆಮೋ ಮಾಡಿ ಯಾವ ಥರ ನೀವು ಇದು ಮಾಡಿದ್ದೀರಿ, ಹೆಂಗೆ ಬೆಲೆ ಸಮೀಕ್ಷೆ ಮಾಡಿದ್ದೀರಿ, ರೈತರನ್ನ ಹೆಂಗೆ ಕನ್ವಿನೆನ್ಸ್ ಮಾಡಿದ್ದೀರಿ, ರೈತರ ಮಾಹಿತಿ ಹೆಂಗೆ ದಾಖಲೆ ತಗೊಂಡಿದ್ದೀರಿ ಅಂತ ಕೇಳಿದ್ದಾರೆ. ಆವಾಗ ಪಂಚಾಯತ್ ಪ್ರತಿ ವರ್ಷನೂ ಇದೆ, 3 ವರ್ಷದಿಂದ ಇದೆ. ಕೇಳಿದ್ರೆ ಇದು ಅದು ಬರ್ತದೆ, ಇದು ಬರ್ತದೆ, ಅವಾಗ ಬರ್ತದೆ, ಇವಾಗ ಬರ್ತದೆ, ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಯಾವಾಗ ಎನ್ಕ್ವೈರಿ ಮಾಡಿದ್ರು ಮತ್ತೆ ಬೆಲೆ ಇಡೋ ಟೈಮ್ ಅಂತ ಮತ್ತೆ ಇನ್ಸೂರೆನ್ಸ್ ಕಟ್ಟಬೇಕು. ನಾವು ಕಲ್ಲೆಕಾಯಿ ಕಟ್ಟಿದ್ರೆ ಮುಸ್ಕಿಂಜಾಲ ಅಂತ ಬರ್ತದೆ, ಮುಸ್ಕಿಂಜಾಲ ಕಟ್ಟಿದ್ರೆ ಕಲ್ಲೆಕಾಯಿ ಬರುತ್ತೆ, ಕಲ್ಲೆಕಾಯಿ ಮುಸ್ಕಿಂಜಾಲ ಬಿಟ್ಟರೆ ಅದೇನು ಹುರುಳಿಕಾಯಿ ಬರ್ತದೆ. ತಮಾಷೆ ಮಾಡ್ತಾ ಇದ್ದೀರ ನೀವು ರೈತರನ್ನ.